La 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 la. ಅವರು ಚಲನಚಿತ್ರಕ್ಕೆ ಬಂದಿದ್ದೇನೆ ಒಳ್ಳೆ ಟೈಮಲ್ಲಿ ಬಂದರು. ನಾಯಕ ನಟನಾಗಿ ಆಟೋ ರಾಜ, ಸೀತಾರಾಮು ಒಳ್ಳೊಳ್ಳೆ ಮೂವಿಗಳು. ಪ್ಲಸ್ ಅಲ್ಲದೆ ಅವರ ಚಿತ್ರಗಳಲ್ಲಿ ಫೈಟ್ಸು ಅದೆಲ್ಲ ಹೊಸದಾಗಿ ಅವರು ಚಿತ್ರರಂಗಕ್ಕೆ ಅದನ್ನ ತೋರಿಸಿದ್ರು. ಅಲ್ಲದೆ ಹಾಡುಗಳು ಒಳ್ಳೊಳ್ಳೆ ಹಾಡುಗಳು ಬರ್ತಾಯಿತ್ತು. ಹಾಗೆ ಬರ್ತಾ ಬರ್ತಾ ಅವ್ರು ನಿರ್ದೇಶಕರು ಆದರು, ಆಮೇಲೆ ಚಿತ್ರದ ಪ್ರೊಡ್ಯೂಸರ್ಗಳಾದರು, ಮತ್ತು ಮಾಲ್ಗುಡಿ ಡೇಸು ಅಂಥವೆಲ್ಲ ತೆಗೆದ್ರು. ಅಲ್ಲದೆ ಏನಂದ್ರೆ ಅವರಲ್ಲಿರೋಂಥ ಒಂದು ಟ್ಯಾಲೆಂಟು ಒಂದು ಕ್ಷಣ ಸುಮ್ಮನೆ ಇರ್ತಾ ಇಲ್ಲ ಅಂತವರು. ಒಂದು ಕ್ಷಣ ಸಿಕ್ಕರೆ ಅಲ್ಲೇ ಏನೋ ಬರೆಯೋದು, ಅಲ್ಲೇ ಹಾಡು ಬರೆಯೋದು ಇಲ್ಲ ಅಥವಾ ಸಂಭಾಷಣೆ ಬರೆಯೋದು, ಇದೆಲ್ಲ ಮಾಡೋರಂತೆ. ಅತ್ಯಂತ ನಮ್ಮ ಕರ್ನಾಟಕ ನೋಡಿದಂಥ ಅತ್ಯಂತ ಒಳ್ಳೆ ಹೀರೋ ಅಂದರೆ ಅವರನ್ನು ಈಗಿದ್ದಿದ್ರೆ ಅವರು ನಂಬರ್ 1 ಆಗಿರೋರು. ಪಾಪ ಏನೋ ನಮ್ಮ ದುರಾದೃಷ್ಟ ಅವರ ಅಳಿವು ಅಷ್ಟು ಬೇಗ ಆಗೋಯ್ತು. ಇದ್ದಿದ್ದರೆ ಭಾಳ ಚೆನ್ನಾಗಿರ್ತಾಯಿತ್ತು. ಅಲ್ಲದೆ ನಾನು ಕೂಡ ಅವರೊಬ್ಬ ಅಭಿಮಾನಿ. ನಮ್ಮ ಮನೆಯಲ್ಲಿ ಮಕ್ಕಳ ಹೆಸರಿಟ್ಟಿರೋದು ಗುರುನಾಗ್, ಅಂಬಿಕಾ ನಾಗ್. ನಮ್ಮ ಅಣ್ಣನ ಮಗನ ಹೆಸರು ನಕುಲ್ ನಾಗ್ ಅಂತ, ಪ್ರತಿಭಾ ನಾಗ್ ಅಂತ. ಆಮೇಲೆ ನನ್ನ ತಮ್ಮನ ಹೆಸರು, ಮಗನ ಹೆಸರು ಓಂಕಾರ ನಾಗ್ ಅಂತ. ಈ ಥರ ಅವ್ರ ನೆನಪು ಕೂಡ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ. ಇಂಥ ಕಲಾವಿದ ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ನಮ್ಮ ಆಶಯ. ಮತ್ತೆ ಮತ್ತೆ ಹುಟ್ಟು ಬರಲಿ, ಮತ್ತು ಇನ್ನೂ ಹಲವಾರು ಚಿತ್ರರಂಗಗಳು ಇದು ಮಾಡಲಿ. ಅಲ್ಲದೆ ಬೆಂಗಳೂರಲ್ಲಿ ಇವತ್ತು ನಾವು ಮೆಟ್ರೋಲ್ಲಿ ಓಡಾಡ್ತಾ ಇರೋದು ಕಾರಣ ಏನಂದರೆ, ರಾಜ್ಯೋತ್ಸವ ಮಾಡಿದಾಗ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು. ಆಗ ಅವ್ರು ಹೇಳಿದರು, ಶಂಕರ್ ನಾಗ್ ನನಗೆ ಮೆಟ್ರೋ ಮಾಡಿಬಿಡಿ, ಈಗಲೇ ಮೆಟ್ರೋ ಮಾಡಿ. ಆಗ ಅಲ್ಲಿ ಬೇರೆ ಗೌರ್ಮೆಂಟ್ ಇತ್ತು, ಇಲ್ಲಿ ಬೇರೆ ಗೌರ್ಮೆಂಟ್ ಇತ್ತು. ಆಗ ದುಡ್ಡಿನ ಅವಕಾಶ ತುಂಬ ಕಮ್ಮಿ ಇದ್ದಿದ್ದರಿಂದ ನನ್ನ ಕೈಲಿ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ, ನನ್ನ ಹತ್ರ ಹಣದ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವರು ಶಂಕರ್ ನಾಗ್ನ ಮೆಚ್ಕೊಂಡ್ರು. ಅವರಿರೋದೊಂದು ದೂರದೃಷ್ಟಿ ಎಷ್ಟು ಇದಿದೆ ಅಂದರೆ ತುಂಬ ಮುಂದಾಲೋಚನೆ ತುಂಬ ಇತ್ತು ಅವರಿಗೆ. ಆಗ ಅವರು ಯೋಚನೆ ಮಾಡಿದ್ದು, ಈಗ ನಾವು ಮೆಟ್ರೋಲ್ ಓಡಾಡ್ತೆ ಅವ್ರು ನೆನೆಸ್ಕೊಂಡೇ ಓಡಾಡಬೇಕು. La 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 la.